ಅಲ್ವೇ ಪೂರ್ಣಿಮಾ, ನಿಮ್ಮ ಅತ್ತೆ ನಿನ್ನನ್ನು ಅಷ್ಟೊಂದು ಕರೀತಾ ಇದ್ದಾರೆ ಅಂದ್ರೆ ಅವ್ರ ಜೊತೆ ಕಾಶಿಗೆ ಹೋಗ್ಬಾ. ಬೀಯಿಂಗ್ ಅ ಹಿಸ್ಟ್ರಿ ಲೆಕ್ಚರರ್, ನೀನು ಒಂದ್ಸಲ ಕಾಶಿ ವಿಸಿಟ್ ಮಾಡಬೇಕು. ನಿನ್ಗೆ ಅಲ್ಲಿ ಒಂದಷ್ಟು ಪ್ರಾಚೀನ ಭಾರತದ ಪಳೆಯುಳಿಕೆಗಳು ಸಿಗ್ತವೆ. ನಿಮ್ಮ ಅತ್ತೆ ಗಂಗಾ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ. ಹರಿದ್ವಾರಲ್ಲಿ ಋಷಿಕೇಶಲ್ಲಿ ಗಂಗೆ ಕ್ಲೀನ್ ಆಗಿದೆ, ಅಲ್ಲೇ ಸ್ನಾನ ಮಾಡಿ ಅಂತ ಹೇಳು. ನೀನು ಬನಾರಸ್ ಯೂನಿವರ್ಸಿಟಿ ವಿಸಿಟ್ ಮಾಡು. ಗಂಗೆ ಸ್ನಾನ ಮಾಡಿ ನಿಮ್ಮತ್ತೆ ಪುಣ್ಯ ಸಂಪಾದನೆ ಮಾಡ್ಲಿ, ನೀನು ಜ್ಞಾನ ಸಂಪಾದನೆ ಮಾಡು. ಹಾ ಬಾಬಾ. ಹಾ ಪೂರ್ಣಿಮಾ, ನಿಮ್ಮನೆಗೂ ಗೆಸ್ಟ್ ಬಂದ್ರಾ? ನಮ್ಮನೆಗೂ ಬಂದಿದ್ದಾರೆ ಒಬ್ರು ಗೆಸ್ಟ್. ಅವ್ರನ್ನ ಅಟೆಂಡ್ ಮಾಡ್ಬೇಕು, ಆಮೇಲೆ ಮಾತಾಡೋಣ. ಬಾಯ್. ಪ್ರತಿಭಾ ಗುಂಟೂರವರು ಕಾಶಿಯ ಬಗ್ಗೆ, ಗಂಗೆಯ ಬಗ್ಗೆ ಮಾತಾಡ್ತಾ ಇರುವಾಗ ನಮ್ಮ ಅನಿರೀಕ್ಷಿತ ಆಗಮನದಿಂದ ತೊಂದರೆ ಆಯ್ತೇನು? ನಮ್ಮನೆಗೆ ಇಲಿ ಹೆಗ್ಗಣ ಬಂದ್ರು ನಾನು ತುಂಬಾ ತೊಂದರೆ ಆಯ್ತು ಅನ್ಕೊಳಲ್ಲ. ಬೋನ್ನಲ್ಲಿ ಹಿಡಿದು ದೂರ ತಗೊಂಡು ಹೋಗಿ ಬಿಟ್ಟು ಬಂದ್ಬಿಡ್ತೀನಿ. ಹಾವು ಚೇಳು ಬಂದ್ರು ಖಂಡಿತ ಹೆದರ್ಕೊಳ್ಳಲ್ಲ. ಯಾಕಂದ್ರೆ ಆ ಜೀವಿಗಳು ಇಲ್ಲಿಗೆ ಯಾಕೆ ಬಂದಿವೆ, ಅವುಗಳ ಉದ್ದೇಶ ಏನು ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಆದ್ರೆ ಈ ಮನುಷ್ಯರಿದ್ದಾರೆ ನೋಡಿ, ಬರುವಾಗ್ಲೇ 108 ಉದ್ದೇಶಗಳನ್ನ ಇಟ್ಕೊಂಡು ಬಂದಿರ್ತಾರೆ. 8 ಹೇಳ್ತಾರೆ. ಅದರಲ್ಲಿ 4 ಸುಳ್ಳು, 4 ಅರ್ಧ ನಿಜ. ನಾನು ಮಾತ್ರ ಈಗ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ನಾನು ಅದನ್ನೇ ಹೇಳ್ತೀನಿ, ಮತ್ತದು 100ಕ್ಕೆ 100ರಷ್ಟು ಸತ್ಯವೂ ಆಗಿರುತ್ತೆ. ನೀವು ಬಂದು ಉದ್ದೇಶ ನನ್ನನ್ನ ಫಿನಿಶ್ ಮಾಡೋದೇ ಆಗಿದ್ರೆ ಹೇಳ್ಬಿಡಿ, ಒಂದು 10 ಫೋನ್ ಮಾಡ್ಬಿಡ್ತೀನಿ. ಹೆದರ್ಕೋಬೇಡಿ, ನಾನೇನ್ ಪೊಲೀಸಿಗೆ ಫೋನ್ ಮಾಡಲ್ಲ. ವೈಟ್ ಅಂಡ್ ವೈಟ್ ಬಾಬಾ ಬಂದಿದ್ದಾರೆ, ನನ್ನ ಕಾಪಾಡಿ ಅಂತ. ಪ್ರತಿಭಾ ಅವರೇ, ನಾನು ಫಿನಿಶ್ ಮಾಡೋದಕ್ಕೆ ಬಂದಿರೋದು ನಿಜ, ಆದ್ರೆ ನಿಮ್ಮನ್ನಲ್ಲ. ನೀವು ಜನಕ್ಕೆ ಹೇಳ್ಬೇಕು ಅಂತ ಇರೋ ಸತ್ಯನ ಫಿನಿಶ್ ಮಾಡೋದಕ್ಕೆ ಬಂದಿದ್ದೀನಿ. ಏನು ಸತ್ಯನ ಫಿನಿಶ್ ಮಾಡಕ್ ಬಂದಿದ್ದೀರಾ? ಬಿಳಿ ಬಟ್ಟೆ ಹಾಕೊಂಡು ಬಾಬಾ ಅಂತ ಕರೆಸ್ಕೊಂಡು ಇಂಥ ಮಾತಾ ಹೇಳೋದು? ಸತ್ಯಂ ವದ ಧರ್ಮಂ ಚರ ಅನ್ನೋ ಮಾತನ್ನ ಕೊಟ್ಟಿರೋ ಉಪನಿಷತ್ತು ಹುಟ್ಟಿದ ನಾಡು ಇದು. ಸತ್ಯಮೇವ ಜಯತೆ ಅನ್ನೋ ಲಾಂಛನವನ್ನ ಹೊತ್ತಿರೋ ದೇಶ ನಮ್ದು. ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡದೇ ಇರೋರೇ ಇಲ್ಲ, ಗಾಂಧೀಜಿ ಹೆಸರನ್ನ ಕೇಳದೇ ಇರೋರೇ ಇಲ್ಲ. ಅಂಥದ್ರಲ್ಲಿ, ಅಂಥ ದೇಶದಲ್ಲಿ ಸತ್ಯನ ಫಿನಿಶ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅದು ಬಾಬಾ ಅಂತ ಕರೆಸ್ಕೊಂಡು. ನಿಮ್ಮಂಥವ್ರು ದೇಶನೇ ಫಿನಿಶ್ ಮಾಡ್ಬಿಡ್ತೀರಾ. ದೇಶದ ವಿಚಾರ ಬಿಡಿ ಪ್ರತಿಭಾ ಅವರೇ, ನನ್ನ ವಿಚಾರಕ್ಕೆ ಬನ್ನಿ. ಇನ್ನು ಮುಂದೆ ನೀವು ನನಗೆ ಮದುವೆ ಆಗಿದೆ, ನನಗೆ ಹೆಂಡತಿ ಇದ್ದಾಳೆ, ಮಗ ಇದ್ದಾನೆ ಅನ್ನೋ ಸತ್ಯ ನಿಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ಕಿತ್ತು ಹಾಕಬೇಕು. ಅದನ್ನು ಎಲ್ಲೂ ಯಾವತ್ತೂ ಮಾತಾಡಬಾರ್ದು. ಯಾಕೆ? ಮಾತಾಡಿದ್ರೆ ಭಕ್ತರು ಬಂದು ನಿಮ್ ಕಾಲಿಗೆ ಬೀಳೋದು ನಿಂತು ಹೋಗುತ್ತೆ, ತಮಗೆ ಬರೋ ಕಾಣಿಕೆಗಳೆಲ್ಲ ತಪ್ಪೋಗುತ್ತೆ ಅಂತ ಭಯನಾ? ಇಲ್ಲ, ನನಗೇನೂ ಆಗೋದಿಲ್ಲ. ಜನ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಬಾಬಾನ ತೇಜೋವಧೆ ಮಾಡ್ತಾ ಇದ್ದೀರಾ, ಬ್ಲಾಕ್ ಮೇಲ್ ಮಾಡಿ ಹಣ ಮಾಡೋ ಸಂಚ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮೇಲೆ ಇಲ್ಲೀಗಲ್ ಆಕ್ಷನ್ ತಗೋತಾರೆ. ನಾನು ಲೀಗಲ್ ಆಕ್ಷನ್ ತಗೋತೀನಿ. ಕೋರ್ಟಲ್ಲಿ ಮಾನನಷ್ಟ ಮೊಕದ್ದಮೆ ಎದುರಿಸಬೇಕು. ಮನೇಲೂ ನೆಮ್ಮದಿ ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿರ್ಬೇಕು. ಓಹೋ, ನಾನು ಸತ್ಯ ಹೇಳಲೇಬಾರ್ದು ಅಂತ ಹೆದರ್ಸಕ್ ಬಂದಿದ್ದೀರಾ? ಇಲ್ಲ, ನೀವು ಹೇಳೋ ಸತ್ಯನ ಯಾರೂ ನಂಬೋದಿಲ್ಲ. ನೀವು ನನ್ನ ವಿರುದ್ಧ ಸುಳ್ಳು ಹೇಳ್ತಿದ್ದೀರಾ ಅಂತ ಎಲ್ರೂ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಎಚ್ಚರಿಸ್ತಾ ಇದ್ದೀನಿ. ಸತ್ಯ ಅನ್ನೋ ಸೂರ್ಯನ್ನ ಸುಳ್ಳು ಅನ್ನೋ ಮೋಡ ಎಷ್ಟೊತ್ತು ಮರೆ ಮಾಡೋದಕ್ಕೆ ಸಾಧ್ಯ ರೀ? ವಿಜ್ಞಾನಾನಂದ ಬ್ಯಾ ಬ್ಯಾ. ನನ್ನ ಹತ್ರ ಇರೋ ಈ ಸಾಕ್ಷಿಗಳನ್ನ ಜನ ಶಾಶ್ವತವಾಗಿ ನಂಬಿ ಕುರುಡರಾದ್ಮೇಲೆ ಅವರು ನೀವು ಹೇಳೋ ಸತ್ಯದ ಸೂರ್ಯನ ಈ ಜನ್ಮದಲ್ಲೇ ನೋಡಕ್ಕಾಗಲ್ಲ. ಸಾಧು ಸಂತರು, ಗುರುಗಳು ಸಮಾಜದ ಕಣ್ಣನ್ನ ತೆರೆಸಿ ಸತ್ಯ ದರ್ಶನ ಮಾಡಿಸ್ಬೇಕು ಅಂತಾರೆ. ಆದ್ರೆ ಈ ವಿಜ್ಞಾನಾನಂದ ಬಾಬಾ ಜನರನ್ನ ಶಾಶ್ವತವಾಗಿ ಕುರುಡ್ರನ್ನಾಗಿ ಮಾಡ್ತೀನಿ ಅಂತಿದ್ದಾರೆ. ನೀವು ಆಶ್ರಮ ಓಪನ್ ಮಾಡೋದ್ರ ಬದಲು ಹೆಂಡದ ಅಂಗಡಿ ಓಪನ್ ಮಾಡಬೇಕಾಗಿತ್ತು.
ಜನರಿಗೆ ಕೊಡಿಸಿ ಕಣ್ಣು ಮುಚ್ಚಿಸ್ಬೋದಾಗಿತ್ತು. ಪ್ರತಿಭಾ ಅವರೇ, ನಾನು ನನ್ನ ಮಾತಿನ ಮೂಲಕ ತರಿಸೋ ಆಧ್ಯಾತ್ಮದ ಅಮಲಿನ ಮುಂದೆ ಯಾವ ಅಮಲೂ ಇಲ್ಲ. ಧರ್ಮ ಅನ್ನೋದೇ ಅಮಲು ಅನ್ನೋ ಮಾತನ್ನ ಕೇಳಿಲ್ವಾ? ಇದನ್ನ ಅರ್ಥ ಮಾಡಿಕೊಂಡು ನನ್ನ ಹೆಂಡತಿ ಮಗನ ವಿಚಾರವನ್ನ ಇಲ್ಲಿಗೆ ಬಿಟ್ಬಿಡಿ. ಖಂಡಿತ ಬಿಡೋದಿಲ್ಲ. ನಿಮ್ಮ ಆಧ್ಯಾತ್ಮದ ಅಮಲಿನ ಅಂಗಡಿನ ಮುಚ್ಚಿಸ್ತೀನಿ. ಅದಕ್ಕಿಂತ ಮುಂಚೆ ಜನ ನಿಮ್ಮ ಬಾಯಿ ಮುಚ್ಚಿಸ್ತಾರೆ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಇದರಲ್ಲಿ ನಾನು 12ನೇ ವಯಸ್ಸಿನಿಂದ 24ನೇ ವಯಸ್ಸಿನವರೆಗೆ ಹಿಮಾಲಯದಲ್ಲಿ ಸಾಧುವಾಗಿದ್ದರ ಸಾಕ್ಷಿ. 24ನೇ ವಯಸ್ಸಿನಿಂದ 32ನೇ ವಯಸ್ಸಿನವರೆಗೆ ಕೆನಡಾದ ಗುರುಗಳ ಆಶ್ರಮದಲ್ಲಿ ಇದ್ದಿದ್ದರ ಸಾಕ್ಷಿ. 36ನೇ ವಯಸ್ಸಿನಿಂದ ಜ್ಞಾನಾನಂದ ಮಠದಲ್ಲಿ ಕಿರಿಯ ಸ್ವಾಮೀಜಿ ಆಗಿರುವುದಕ್ಕೂ ಸಾಕ್ಷಿಗಳಿವೆ. ಇಷ್ಟೆಲ್ಲ ದಾಖಲೆಗಳನ್ನ ನಾನು ಜನರ ಮುಂದೆ ಇಟ್ಟಾಗ ನಾನು 4 ವರ್ಷ ಮೈಸೂರಿನಲ್ಲಿ ಸಂಸಾರ ಮಾಡ್ತಿದ್ದೆ ಅಂದ್ರೆ ಯಾವ ಮೂರ್ಖನೂ ನಂಬೋದಿಲ್ಲ. ಆದ್ರಿಂದ ನೀವು ನನ್ನನ್ನ ಏನು ಮಾಡಕ್ಕಾಗೋದಿಲ್ಲ. ನಾನಿನ್ನು ಬರ್ತೀನಿ. ಪ್ರತಿಭಾ ಗುಂಟು, ಹೋಗಕ್ ಮುಂಚೆ ಒಂದು ಮಾತು. ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಸತ್ಯನ ನಾಶ ಮಾಡ್ತೀನಿ ಅನ್ನೋದು ಒಂದೇ, ಬೆಂಕಿನ ಸೀಮೆ ಎಣ್ಣೆ ಸುರಿದು ಆರಿಸ್ತೀನಿ ಅನ್ನೋದು ಒಂದೇ. ಇದನ್ನ ತಾವು ತಮ್ಮ ದಿವ್ಯ ದೃಷ್ಟಿಯಿಂದ ಪರಿಗ್ರಹಿಸಬೇಕಾಗಿ ಪ್ರಾರ್ಥನೆ. ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ನಿಧಾನ ರೇ, ಬಿದ್ದು ಹೋಗ್ತೀನಿ. ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಜಾನಕಿ, ಇವತ್ತು ಕಡೆ ಸಲ ಮಗ ಸ್ಕೈಪಲ್ಲಿ ಏನಾದ್ರು ಸಿಗ್ತಾನೇನೋ ಅಂತ ನೋಡ್ಬಿಡ್ತೀನಿ ಕಣೆ. ಯಾಕೆ ಹಾಗೆ ನೋಡ್ತಿದ್ದಿ ಜಾನಕಿ? ಪ್ರತಿ ಸಲ ನಮ್ಮ ಮಗ ನಮ್ಮ ಜೊತೆ ಹಾಗೆ ಮಾತಾಡ್ತಾನೆ, ಹೀಗೆ ಮಾತಾಡ್ತಾನೆ ಅಂತ ಏನೇನೋ ಆಸೆ ಇಟ್ಕೊಂಡು ಸ್ಕೈಪ್ ಮುಂದೆ ಬರ್ತೀವಿ. ಆದ್ರೆ ಅವನು ಕನಿಷ್ಠ ಅವನ ಮುಖ ದರ್ಶನನೂ ಕೊಡಲ್ಲ. ನಾವು ನಮ್ಮ ಆಸೆನೂ ಬಿಡಲ್ಲ. ಇದೊಂದೇ ಒಂದ್ಸಲ ಸ್ಕೈಪ್ನಲ್ಲಿ ಟ್ರೈ ಮಾಡ್ತೀವಿ. ಸಿಗದೆ ಹೋದ್ರೆ ಮಗನ್ ಮರ್ತು ಬಿಡೋಣ. ಚೇಚೆ, ಹಾಗೆಲ್ಲ ಅನ್ಬೇಡಿ. ಮಕ್ಕಳು ನಮ್ಮನ್ನು ಮರ್ತರು, ನಾವು ಅವ್ರನ್ನ ಮರಿಬಾರ್ದು, ಅವ್ರನ್ನ ಕಡೆಗಣಿಸ್ಬಾರ್ದು. ನೋಡಿ, ನೀವು ಲಾಗಿನ್ ಆಗಿ ಅವನು ಆನ್ಲೈನ್ ಇದನ್ನ ನೋಡೋಣ. ಜಾನಕಿ, ಆನ್ಲೈನಲ್ಲಿ ಇದ್ದಾನೆ ಮಗ. ನಮ್ಮ ಮಗ ಆನ್ಲೈನಲ್ಲಿ ಇದ್ದಾನೆ. ವಿಡಿಯೋ ಚಾಟ್ಗೆ ಹಾಕಿ ಅವನು ನೋಡಿ ಯಾವ ಕಾಲ ಆಯ್ತು. ಹೇಗಿದ್ದೀರಾ ನೀವು? ಸಾರಿ, ಸ್ವಲ್ಪ ಬ್ಯುಸಿಯಾಗಿದ್ದೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲಪ್ಪ, ನಿನ್ ಭವಿಷ್ಯ ಮುಖ್ಯ. ನೀನ್ ಹೇಗಿದೀಯಾ? ವರ್ಕ್ ಟೆನ್ಷನ್ ಜಾಸ್ತಿ, ಯೋಚನೆ ಮಾಡೋಷ್ಟಿಲ್ಲ. ಐ ಆಮ್ ಮ್ಯಾನೇಜಿಂಗ್. ನೀವು ಏನೋ ಪ್ರಾಬ್ಲಮ್ ಅಂತ ಮೇಲ್ ಮಾಡಿದ್ರಲ್ಲ, ಏನದು ಪ್ರಾಬ್ಲಮ್? ಎಲ್ಲ ಸರಿ ಹೋಯ್ತಾ? ಎಲ್ಲಪ್ಪ ಸರಿ ಹೋಗುತ್ತೆ. ಇನ್ನೂ ಯಾವುದು ಸರಿ ಹೋಗಿಲ್ಲ. ಭಯ, ಆತಂಕ ಎಲ್ಲ ಇದ್ದೇ ಇದೆ. ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ, they'll take care. ಪೊಲೀಸರಿಂದ ಬಗೆಹರಿಯೋ ಸಮಸ್ಯೆ ಅಲ್ಲಪ್ಪ. ಆ ಜನಗಳಿಗೆ ನಮ್ಮ ಆಸ್ತಿ ಮೇಲೆ ಕಣ್ಣು ಬಿದ್ದುಬಿಟ್ಟಿದೆ. ಅದನ್ನು ಪಡೆಯೋದಕ್ಕೋಸ್ಕರ ನಮ್ಮನ್ನ ಸಾಯಿಸೋದಕ್ಕೂ ಅವ್ರು ಹೇಸೋರಲ್ಲ ಕಣೋ. ಆಸ್ತಿಯಿಂದ ಅಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಅದನ್ನ ಮಾರ್ಬಿಡಿ ಪಾಪ. ಹೇಗಿದ್ರು ನಾನಂತೂ ಇಂಡಿಯಾ ಬರೋ ಸ್ಥಿತಿಯಲ್ಲಿ ಇಲ್ಲ. ಬಂದ್ರು ಅಲ್ಲಿ ಉಳ್ಕೊಳ್ಳೋ ಮಾತಂತೂ ಸಾಧ್ಯನೇ ಇಲ್ಲ. ಇನ್ನು ನನ್ನ ಆಸ್ತಿನ ಇಟ್ಕೊಂಡು ನೀವೇನ್ ಮಾಡ್ತೀರಾ? ಕೊಟ್ಬಿಡಿ ಯಾರಿಗಾದ್ರು. ಇನ್ನು ಆ ದುಡ್ಡಲ್ಲೇ ಚಿಕ್ಕ ಫ್ಲಾಟ್ ತಗೊಂಡು ಹಾಯಾಗಿ ಇದ್ಬಿಡಿ. ಅಂದ್ರೆ ನೀನು
ನಮ್ಮ ನೋಡಕ್ಕೂ ಬರಲ್ವೇನೋ? ಇದು ಅಮೆರಿಕ ಅಮ್ಮ, ಇಂಡಿಯಾ ತರ ಅಲ್ಲ. ನನಗೆ ಗ್ರೀನ್ ಕಾರ್ಡ್ ಪ್ರೋಸೆಸ್ ಆಗ್ತಿದೆ. ನಾನು ದೇಶ ಬಿಟ್ರೆ ನನಗೆ ಸಿಗ್ಬೇಕಾಗಿರೋ ಗ್ರೀನ್ ಕಾರ್ಡು ಕ್ಯಾನ್ಸಲ್ ಆಗ್ಬಿಡುತ್ತಮ್ಮ. ಬೇಜಾರು ಮಾಡ್ಕೋಬೇಡಿ. ನೀವೇ ಹೇಳಿದ್ರಲ್ಲ ನನ್ನ ಭವಿಷ್ಯನ ನಾನೇ ನೋಡ್ಕೋಬೇಕು ಅಂತ. ಐ ಆಮ್ ಇನ್ ಟು ದ ಸೇಮ್ ಪ್ರೋಸೆಸ್ ಮಾ. ನೀವು ನನ್ನ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ. ಆಸ್ತಿನ ನಿಮಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡಿ. ಅದಕ್ಕೋಸ್ಕರ ನಿಮ್ಮನ್ನ ನೀವೇ ತೊಂದರೆ ಮಾಡ್ಕೋಬೇಡಿ. ಬದುಕಿರೋವರೆಗೂ ಸುಖವಾಗಿ ಬದುಕಿ. ನಿಮ್ಮ ಎಮೋಷನ್ಸು ನನಗೆ ಅರ್ಥ ಆಗುತ್ತೆ. ನನಗೂ ನಿಮ್ಮನ್ನ ನೋಡಕ್ ಆಗ್ತಿಲ್ವಲ್ಲ ಅಂತ ಬೇಜಾರಿದೆ ಅಮ್ಮ. ನೀವಿಬ್ರು ಒಂಟಿ ಆಗ್ಬಿಟ್ರಲ್ಲ ಅಂತ ಕೊರಗು ನನಗೂ ಇದೆ ಅಮ್ಮ. ಬಟ್ ನಮ್ಮ ಎಮೋಷನ್ಸ್ನ ಇಲ್ಲಿನ ಗೌರ್ನಮೆಂಟು ಕೇಳೋದಿಲ್ವಲ್ಲ ಪಾಪ. ಇನ್ನೊಂದ್ಸಲ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನನಗೋಸ್ಕರ ನೀವು ಕಾಯಬೇಡಿ. ನಾನು ಬರ್ತೀನಿ ಅನ್ನೋ ನಂಬಿಕೆಯಲ್ಲಿದ್ದು ನೀವು ನಿರಾಶರಾಗಕ್ಕೆ ಹೋಗ್ಬೇಡಿ. ನಿಮಗೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಸಾರಿ, ಟೈಮ್ ಆಯ್ತು ನನಗೆ. ಲವ್ ಯು ಪಾಪ, ಲವ್ ಯು ಮಮ್ಮ, ಬಾಯ್. ಆಕಾಶ್, ಆಕಾಶ್. ಜಾನಕಿ, ಮಗ ಅನ್ನೋ ಮಮಕಾರಕ್ಕೆ ಫುಲ್ ಸ್ಟಾಪ್ ಇಟ್ಬಿಡೋದೇ ವಾಸಿ ಅನಿಸುತ್ತೆ. ಅದೇ ನಮಗೆ ಸುಖ. ಇಷ್ಟೇ ಇವನ್ ಕಥೆ. ಮಗ ಅನ್ಸ್ಕೊಂಡೋನು ಸ್ಕೈಪಲ್ಲಿ ಕಾಣೋ ಸ್ಪರ್ಶಕ್ಕೆ ಸಿಗದೆ ಇರೋಂಥ ಕನ್ನಡಿಲಿರೋ ಗಂಟು ಕಣೆ. ನಾನು ಹಾಗೆ ಹೇಳಿದ ತಕ್ಷಣ ಖುಷಿ ಖುಷಿಯಾಗಿ ಆಸ್ತಿನ ನಿನ್ನ ಹೆಸರಿಗೋ ಇಲ್ಲ ನನ್ನ ಹೆಸರಿಗೋ ಮಾಡ್ತಾನೆ ಅಂದ್ರೆ ಬಡ್ಡಿ ಮಗ ಯಾರ ಹೆಸರಿಗೋ ಮಾಡಲ್ಲ ಅಂದ್ಬಿಟ್ನಲ್ಲ. ಮತ್ತೆ ನೀನ್ ಹೇಳ್ದೆ ಅಂದ ತಕ್ಷಣ ತಗೋ ಇಟ್ಕೋ ಅಂತ ಕೊಟ್ಬಿಡೋಕೆ ಆಸ್ತಿ ನನ್ ಕಡ್ಲೆಪುರಿ ಅನ್ಕೊಂಡಿದ್ಯಾ? ಅವರು ಜೀವನ ಪೂರ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಉಳಿಸಿ ಗಳಿಸಿದ ಆಸ್ತಿ ಕಣಮ್ಮ ಅದು. ಅದನ್ನ ನೆನ್ನೆ ಮೊನ್ನೆ ಬಂದ ನಮ್ಮಂತ ಅಪೆಪಾರಿಗಳಿಗೆ ಬರಿಬೇಕು ಅಂದ್ರೆ ಸಲ್ಲಮ್ಮ. ಅವ್ರಿಗೂ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅನ್ಗ. ನೋಡು, ನಮ್ಗೆ ಏನ್ ಬೇಕು ಅನ್ನೋದನ್ನ ಅವ್ರ ಮನ್ಸಲ್ಲಿ ಹಾಕಿದ್ಯಾ. ಅವರು ಸ್ವಲ್ಪ ಯೋಚನೆ ಮಾಡ್ಲಿ. ಅವ್ರು ಇಂಪ್ರೆಸ್ ಆಗೋ ತರ ನಾವಿನ್ನೂ ಅಷ್ಟು ಸೇವೆ ಗೀವೆ ಮಾಡ್ಕೊಂಡು ಆಸ್ತಿ ಬಗ್ಗೆ ಮಾತಾಡದೆ ಇದ್ಬಿಡೋಣ. ಆಗ ಅವ್ರಿಗೆ ನಮ್ಮ ಸೇವೆ ನೋಡಿ ಆಸ್ತಿ ಇವ್ರ ಹೆಸರಿಗೆ ಮಾಡ್ಬಿಡೋಣ ಅನ್ಸ್ಬೇಕು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಆಗಿರು. ನೋ, ನನಗಿನ್ ಕಾಯೋ ತಾಳ್ಮೆ ಇಲ್ಲ. ನಾವಷ್ಟು ಅವ್ರಿಗೆ ಸಹಾಯ ಮಾಡಿದ್ರು ನಮ್ಮ ಹೆಸರಿಗೆ ಬರೆಯಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗ್ ಮಾತಾಡ್ತಾನಲ್ಲ ಆ ಮುದುಕ. ಅವ್ನು ಯಾವತ್ತೂ ನಮ್ಮ ಹೆಸರಿಗೆ ಆಸ್ತಿನ ಬರೆಯಲ್ಲ. ಸೊ ನಾವೇ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕು. ಪ್ಲಾನ್ ಗೀನು ಅಂತ ದುಡುಕಿ ಕೈಗೆ ಬಂದಿರೋದನ್ನ ಬಾಯಿಗೆ ಬರ್ದಿರೋ ಹಾಗೆ ಮಾಡ್ಬೇಡ. ಹ್ಯಾವ್ ಪೇಷನ್ಸ್. ಆಗ್ಲೇ ಹೇಳ್ದೆ ತಾನೆ, ಐ ಹ್ಯಾವ್ ನೋ ಮೋರ್ ಪೇಷನ್ಸ್ ಅಂತ. ಆದಷ್ಟು ಬೇಗ ನನ್ನ ನೆಕ್ಸ್ಟ್ ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡಬೇಕು. ಏನ್ ನಿನ್ ನೆಕ್ಸ್ಟ್ ಆಕ್ಷನ್? ವೇಟ್ ಅಂಡ್ ವಾಚ್. ಆದಷ್ಟು ಬೇಗ ಅಂದ್ರೆ ಇನ್ ಎಷ್ಟು ದಿವಸದಲ್ಲಿ ಅನ್ನೋದು ನಿನ್ ಕ್ಯಾಲ್ಕುಲೇಷನ್? ದಿನ ಅಲ್ಲ, ಗಂಟೆಗಳ ಮಾತ್ರ ನಾನು ಕಾಯೋದು. ಅಂದ್ರೆ ಏನು ನಿನ್ ಮಾತಿನ ಅರ್ಥ? ಈ ಆಸ್ತಿ ನಮ್ಮ ಹೆಸರಿಗೆ ಆಗೋದಕ್ಕೆ ಕೌಂಟ್ ಡೌನ್ ಶುರು ಆಗಿದೆ ಅನ್ನೋದೇ ಅರ್ಥ. ನೋಡು, ನಂಗೆ ಹೇಳ್ದೆ, ನನ್ನ ಜೊತೆ ಡಿಸ್ಕಸ್ ಮಾಡಿದೆ, ನೀನ್ ಯಾವ ಡಿಸಿಷನ್ ತಗೊಂಡ್ಬಿಡ್ಬೇಡ. ಏನೇ ಮಾಡೋದಿದ್ರು ನಂಗೆ ಹೇಳ್ಬಿಟ್ಟೆ ಮಾಡು. ನೋ, ನಾನು ಇನ್ ಯಾರಿಗೂ ಏನು ಹೇಳ್ಬೇಕಾಗಿಲ್ಲ. ಏನಾಗ್ಬೇಕೋ ಅದು ತನ್ನ ಪಾಡಿಗೆ ಆಗತ್ತೆ. ನಿನ್ನೆ ರಾತ್ರಿ ಆ ರೌಡಿಗಳನ್ನ ಮನೆಗೆ ಬರಕ್ ಹೇಳಿದ್ದಲ್ಲ, ನಾನೇನಾದ್ರೂ ಅನ್ನ? ನಾನ ರೌಡಿಗಳಿಗೆ ಬರಕ್ ಹೇಳಿಲ್ವೇ? ನನಗೂ ಹೇಳ್ದೆ ನೀನ್ ಅವ್ರನ್ನ ಕರ್ಸಿದ್ಯಾ ಅಂತ ಬೈಕೋತಾ ಇದ್ದೆ ನಿನ್ನನ್ನ. ಅಂತದ್ರಲ್ಲಿ ನಾನು ಅವ್ರನ್ನ ಕರೆಸ್ತೀನ? ಅದು ನಿನಗೂ ಹೇಳ್ದೆ. ಅಂದ್ರೆ ನಾನು ನೀನು ಹೇಳ್ದೆ ಅವರೇ ಬಂದಿದ್ರಾ? ಹೌದು ಅಂತ ಕಾಣುತ್ತೆ ಅನ್ಗ. ಯಾಕೋ ನನ್ನ ಮಕ್ಕಳು ನಮಗೆ ಉಲ್ಟಾ ಹೊಡೆಯೋಕೆ ಕಾಣ್ತಾರೆ.
ಯಾವುದಕ್ಕೂ ನಮ್ಮ ಸೇಫ್ಟಿಲಿ ನಾವಿರ್ಬೇಕು. ಈ ದಡ್ಡ ನಾವ್ ಹೇಳ್ದೇನೆ ಅವ್ರು ಬಂದಿದ್ದಾರೆ ಅಂದ್ರೆ ಅವ್ರು ನಮ್ಗೆ ನಿಯತ್ತಾಗಿದ್ದಾರೆ, ಕೆಲಸದಲ್ಲಿ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿದ್ದಾರೆ ಅಂತ ಅರ್ಥ. ಇಲ್ವೇ ಅನಘ? ನೀನೇನು ಹೇಳ್ಬೇಡ, ನಾಳೆ ಬೆಳಕರಿಯೋದ್ರೊಳಗೆ ಆಗ್ಬೇಕಾಗಿರೋದು ಆಗಿರತ್ತೆ. ಅನಘ ನನ್ನ ಸ್ಫೂರ್ತಿ ದೇವರು ಭಾಸ್ಕರ್ ರಾಯ್ರೆ, ನಾಳೆ ನಾವೇನಾಗಿರ್ತೀವಿ ಅನ್ನೋದನ್ನ ನೋಡಿ ಆನಂದಿಸಿ. ಇಲ್ಲಿ ಸುಷ್ಮಾ ಅವಳ ಗಂಡ ಕಾಣ್ತಾ ಇಲ್ಲ. ಮಂತ್ಲಿ ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಇರ್ಲಿ ನೀನ್ ಬಾ ಅಮ್ಮ, ಕೂತ್ಕೊ. ಹೇಗಿದೆಯಮ್ಮ ಲತಾ? ಮನೆಯವರಿಂದ ದೂರ ಇರುವಾಗ ದೇಹ ಆರೋಗ್ಯವಾಗಿದ್ರು ಮನಸ್ಸಿನ ಆರೋಗ್ಯ ಹಾದಿ ತಪ್ಪದೇ ಇರುತ್ತೆ ಮಾವ. ನೀವ್ ಹೇಗಿದ್ದೀರಾ ಮಾವ? ನಾನು ಚೆನ್ನಾಗಿದ್ದೀನಮ್ಮ. ನಮ್ಮ ಮನೆಯವ್ರು ಹೇಗಿದ್ದಾರೆ? ಅವನ ಬಗ್ಗೆ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಮಾವ, ನಿಮ್ ಮುಖದಲ್ಲಿ ಕಾಣ್ತಿರೋ ಸಂತೋಷ ನೋಡ್ತಿದ್ರೆ ನಮ್ಮ ಯಜಮಾನ್ರ ವಿಷಯದಲ್ಲಿ ಏನೋ ದೊಡ್ಡ ಪವಾಡ ನಡೆದಿರೋ ತರ ಕಾಣ್ತಿದೆ. ಏನ್ ಮಾವ, ಏನಾದ್ರೂ ಮ್ಯಾಜಿಕ್ ಮಾಡಿದ್ರಾ? ಇಲ್ಲ, ಜೀವನದ ವಾಸ್ತವ ಅವನ ಮುಂದೆ ವಿವರವಾಗಿ ಬಿಡಿಸಿಟ್ಟೆ. ಅದನ್ನು ಅವನು ಅರ್ಥ ಮಾಡಿಕೊಂಡ. ನಿಮ್ ಮೇಲೆ ತುಂಬಾ ದ್ವೇಷ ಇತ್ತು ಅವರಿಗೆ. ಆ ದ್ವೇಷಕ್ಕೆ ಈಗ ಸೋಲಾಗಿದೆ. ನಮ್ಮ ನಡುವೆ ಈಗ ಪ್ರೀತಿ ಗೆದ್ದಿದೆ. ಲಂಚ ತಗೋಬೇಕು, ದುಡ್ಡು ಮಾಡಿ ಅತಿ ಶೀಘ್ರ ಶ್ರೀಮಂತನಾಗಬೇಕು ಅನ್ನೋ ದುರಾಸೆ ಹೋಗಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನೋ ಜ್ಞಾನ ಅವನಲ್ಲಿ ಮೂಡಿದೆ. ನಿಜನ ಮಾವ ನಿಮ್ ಮಾತು? ಅವ್ರಿನ್ ಮುಂದೆ ಲಂಚ ಮುಟ್ಟೋದಿಲ್ಲ ಅಂದ್ರ? ಬರೀ ಹೇಳಿಲ್ಲ, ಪ್ರಮಾಣ ಮಾಡಿದ್ದ. ಈಗಾಗ್ಲೇ ನನಗೂ ಇದೇ ರೀತಿ ಪ್ರಮಾಣ ಮಾಡಿದ್ರು. ಆದ್ರೆ ಯಾವುದೇ ನಾಚಿಕೆ, ಅಳುಕು, ಅಂಜಿಕೆ ಇಲ್ಲದೆ ಪ್ರಮಾಣ ಮಾಡಿದ 2 ದಿನಕ್ಕೆ ಆಣೆ ಮಾಡಿದಷ್ಟೇ ಸುಲಭವಾಗಿ ಅದನ್ನು ಮುರಿದ್ಬಿಟ್ರು. ಇನ್ನು ನಿಮ್ ಪ್ರಮಾಣನ ಹೇಗೆ ಉಳಿಸ್ಕೊಳ್ತಾರೆ ಮಾವ? ಅವನ ಕಣ್ಣಲ್ಲಿ ನಾನು ಪಶ್ಚಾತ್ತಾಪ ಕಂಡಿದ್ದೆ. ಅವನ ಮಾತಲ್ಲಿ ಸತ್ಯ ಕೇಳಿಸ್ಕೊಂಡಿದ್ದೆ. ಅವನ ಮನಸ್ಸಲ್ಲಿ ಆ ನಿರ್ಧಾರ ಬಲವಾಗಿ ಬೇರೂರಿದ್ದನ್ನ ನಾನು ಪರೀಕ್ಷೆ ಮಾಡಿ ಖಾತ್ರಿ ಪಡಿಸ್ಕೊಂಡಿದ್ದೆ. ಅಂದ್ರೆ ನಿಜವಾಗ್ಲೂ ಅವರು ಬದಲಾಗಿದ್ದಾನೆ, ನಿಜವಾಗ್ಲೂ ಬದಲಾಗಿದ್ದ. ಹಾಗಾದ್ರೆ ನಾನೀಗ ಮನೆಗೆ ವಾಪಸ್ ಹೋಗ್ಬಿಡ್ಲ ಮಾವ? ಬೇಡ ಬೇಡ, ನಿನ್ನ ಅಗತ್ಯ, ನಿನ್ನ ಬೆಲೆ ಅವನಿಗೆ ಮನದಟ್ಟಾಗಬೇಕು. ನೀನಿಲ್ಲದೆ ಇರೋ ನೋವನ್ನು ಅವನು ಅನುಭವಿಸ್ಬೇಕು. ಅವನ ಜೀವನದಲ್ಲಿ ನಿನ್ನ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಅವನಿಗೆ ಅರ್ಥ ಆಗಬೇಕು. ಅಲ್ಲಿ ತನಕ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನಿಲ್ಲೇ ಇರಮ್ಮ. ಇರ್ತೀನಿ ಮಾವ. ನೀವ್ ಯಾವತ್ ನನಗ್ ಫೋನ್ ಮಾಡಿ ನಿನ್ ಗಂಡ ಸಂಪೂರ್ಣವಾಗಿ ಸರಿ ಹೋಗಿದ್ದಾನೆ ಬಾ ಅಂತ ಕರಿತೀರೋ ಅಲ್ಲಿವರೆಗೂ ಇಲ್ಲೇ ಇರ್ತೀನಿ. ಶಿಶಿರಂಗೆ ಲಂಚ ಕೊಟ್ಟವರ ಕಾಟ ಜಾಸ್ತಿ ಆಗಿದೆ. ಅವನು ನಿಮ್ಮ ಮನೆಯಲ್ಲಿರೋದು ಕ್ಷೇಮ ಅಲ್ಲ. ಅದಕ್ಕೆ ಕೆಲ ಕಾಲ ಅವನು ಶ್ರಾವಣನ ಮನೆಯಿಂದಾನೆ ಆಫೀಸಿಗೆ ಹೋಗೋದು ಬರೋದು ಮಾಡಲಿ. ನೀನು ಮನೆ ಬಿಟ್ಟು ಹೋದ ಮೇಲೆ ನನಗೆ ಫೋನ್ ಮಾಡಿ ನಿನ್ನ ನೋವನ್ನು ಹೇಳ್ಕೊಂಡಿರೋದು, ನೀನು ಇಲ್ಲಿ ಸುಷ್ಮಾ ಮನೆಯಲ್ಲಿರೋದು, ನಾವು ಸಂಪರ್ಕದಲ್ಲಿದ್ದೀವಿ ಅನ್ನೋದು ಅವನಿಗೆ ಯಾವುದೂ ಹೇಳಿಲ್ಲ. ನಾನು ನಿನಗೆ ಮೊದಲೇ ಹೇಳಿದ ಹಾಗೆ ಅವನು ಸಂಪೂರ್ಣವಾಗಿ ಮನುಷ್ಯನಾಗೋ ತನಕ ನೀನಿಲ್ಲೇ ಇರಮ್ಮ. ಮಾವ, ಅವ್ರು ನನ್ನನ್ನ ಜ್ಞಾಪಿಸ್ಕೊಳ್ತಾರ? ಇತ್ತೀಚೆಗಂತೂ ಅವನಿಗೆ ನಿಂದೇ ಧ್ಯಾನ. ಲತಾ ಸಿಕ್ಕಳ, ಅವಳು ಎಲ್ಲಿದ್ದಾಳೆ ಗೊತ್ತಾಯ್ತಾ? ಈಗಲಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಕಾಳಜಿಯಿಂದ ಹೇಳ್ತಾ ಇರ್ತಾನೆ. ನಾನೇ ಅವನಿಗೆ ಸಮಾಧಾನ ಮಾಡಿ ಲತಾನ ಹುಡುಕೋ ಪ್ರಯತ್ನದಲ್ಲಿ ನಾನಿದ್ದೀನಿ. ನೀನು ತಾಳ್ಮೆಯಿಂದರು ಲತಾ ಸಿಗ್ತಾಳೆ ಅಂತ ಸುಮ್ಮನಾಗಿಸ್ತೇನೆ. ಮಾವ, ನಮ್ಮ ಯಜಮಾನ್ರು ನಿಮ್ ದಯೆಯಿಂದ ಪೂರ್ತಿಯಾಗಿ ಬದಲಾಗ್ಬಿಟ್ರೆ ನಾನು ಈ ಜನ್ಮ ಇರೋವರೆಗೂ ನಿಮ್ ಸೇವೆ ಮಾಡ್ಕೊಂಡು ಕಾಲ ಕಳೆದ್ಬಿಡ್ತೀನಿ. ನೀವು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಬದುಕಿದ್ರೆ
ಅದಕ್ಕಿಂತ ಬೇರೆ ಸಂತೋಷ ನನಗೇನಿದೆ ಅಲ್ಲ ತ ಶಿಶಿರ ನಿನಗೆ ಗಂಡ, ಆದರೆ ನನಗೆ ಮಗ. ಅವನು ಒಳ್ಳೆ ದಾರಿಗೆ ಬಂದರೆ ಅದಕ್ಕಿಂತ ನನಗೆ ಇನ್ನೇನು ಬೇಕು? ಮಾವ, ಒಂದೇ ಒಂದ್ಸಲ ನನ್ನ ಮನೆಗೆ ಹೋಗಿ ಅವ್ರನ್ನ ನೋಡ್ಕೊಂಡು ಬಂದ್ಬಿಡ್ಲಾ? ಬೇಡ, ಸದ್ಯಕ್ಕೆ ನೀವಿಬ್ಬರು ಭೇಟಿ ಆಗದೆ ಇರೋದೇ ಒಳ್ಳೆಯದು. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನೀನು ಸ್ವಲ್ಪ ಸಮಾಧಾನದಿಂದಿರು. ಆಗ್ಲಿ ಮಾವ. ಇನ್ನೊಂದು ವಿಷಯ, ನೀನು ತಪ್ಪಿಯೂ ನಿಮ್ಮ ಮನೆ ಕಡೆ ಹೋಗಬೇಡ. ಅಕ್ಕಪಕ್ಕದವರಿಗೂ ಕರೆ ಮಾಡಬೇಡ. ಅಲ್ಲಿ ಏನು ಅಪಾಯ, ಏನು ತೊಂದರೆ ಇರುತ್ತೆ ಹೇಳೋಕ್ಕಾಗೋದಿಲ್ಲ. ನೀನು ಒಬ್ಬಳೇ ಹೋಗಿ ಅದರಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಸರಿ ಮಾವ, ನೀವಿಲ್ಲೇ ಕೂತಿರಿ, ನಾನು ನಿಮಗೆ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಹಾಗೆ